ಇದು ಫೇಮಸ್ ಅಲ್ಲೆಲ್ಲ ರೋಡ್ಸ್ ಎಲ್ಲ ಯಾವ ಥರ ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳು. ಮನೇಲಿ ವಟ 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 ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕೊಲ್ಲುತ್ತಾಳೆ ನಿಂತಲ್ಲೇ ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ. ಇವತ್ತು ನಾನು ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ನಾನು ರೆಡಿ ಆದೆ. ಸೊ ನನ್ನ ಕೈನಲ್ಲಿ ಲುಕ್ ಈ ಥರ ಕಾಣಿಸ್ತಾ ಇದೆ. ಯಾವ ಥರ ಕಾಣಿಸ್ತಾ ಇದ್ದೀನಿ ಬ್ಲ್ಯಾಕ್ ಕಲರ್ ಡ್ರೆಸ್ಸಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಗೈಸ್, ಇವಾಗ ನಾನು ಕಾಲೇಜಿಂದ ಬಂದೆ. ಬೆಳಗ್ಗೆ ಹೋಗಿದ್ದೆ, ಸ್ವಲ್ಪ ನೀಟಾಗಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಪ್ರಾಬ್ಲಮ್ಸ್ ಆಗಿತ್ತು. ಸೊ ಅದಕ್ಕೆ ಇವಾಗ ನಾನು ನಮ್ಮಗೆ ಬಜ್ಜಿ ಮಾಡಿಬಿಟ್ಟು ಕೊಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬೇರೆ ಸ್ವಲ್ಪ ಇದೆ, ಅವ್ರಿಗೆ ಏನು ಮಾಡಿಕೊಟ್ರೆ ಖುಷಿ ಆಗುತ್ತೆ ಅಂತ ಗೊತ್ತಾಗ. ಸೊ ನಾನು ಇವಾಗ ಬಜ್ಜಿ ಮಾಡೋಣ ಅಂತ ಇದ್ದೀನಿ. ಸೊ ಅವ್ರು ಬಜ್ಜಿ ತಿಂತಾರೋ ಇಲ್ವೋ, ಜಸ್ಟ್ ಐ ವಿಲ್ ಟ್ರೈ, ನೋಡೋಣ ಏನಾಗುತ್ತೆ ಅಂತ. ಇವಾಗ ಬಜ್ಜಿ ಮಾಡೋಕ್ಕೆ ಆನಿಯನ್ ಇದೆ, ಅಂದರೆ ಲೈಕ್ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ. ಸೊ ಅದನ್ನು ಮಾಡಿಬಿಟ್ಟು ಅಮ್ಮಗೆ ಕೊಡೋಣ, ಅವ್ರು ಏನಂತಾರೆ ತಿನ್ಬಿಟ್ಟು ಅಂತ ನೋಡೋಣ ಬಸ್. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಬಜ್ಜಿ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ತೊಗೊಂಬರೋಣ ಅಂತೆ. ಮೆಟೀರಿಯಲ್ಸ್ ಬೇಕಾಗಿತ್ತು, ಸೊ ಅದಕ್ಕೆ ಅಮೌಂಟ್ ಹಾಕಿದ್ದಾರೆ. ಸೊ ಹೋಗ್ಬಿಟ್ಟು ಇವಾಗ ನಾನು ಅಂಗಡಿಗೆ ಹೋಗಿ ಅದನ್ನು ತೊಗೊಂಬಿಟ್ಟು ಬರ್ತೀನಿ. ಬಜ್ಜಿ ಮಾಡೋದು ನೋಡಿ, ನಾನು ಬಜ್ಜಿಯಿಂದ ಯಾವ ಥರ ಮಾಡ್ತೀನಿ ಅಂತ. ಬಿಕಾಸ್ ಇದು ಉತ್ತರ ಕರ್ನಾಟಕ ಸೈಡ್ ತುಂಬ ತಿಂತಾರೆ. ಇದು ಫೇಮಸ್ ಅಲ್ಲೆಲ್ಲ, ತುಂಬ ಫೇಮಸ್ಸು ಬಜ್ಜಿ ಎಲ್ಲ. ಸೊ ಬನ್ನಿ ಇವಾಗ ಹೋಗೋಣ. ಇದು ಅವ್ರು ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ನೋಡಿ, ಇಲ್ಲೆಲ್ಲ ರೋಡ್ಸ್ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ. ಅಲ್ಲೋಗಿ ತೊಗೊಂಬಂದು ಜಸ್ಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ. ಸೊ ನೋಡಾದ್ಮೇಲೆ ಅದು ನೀವು ಒಂದು ಸಲ ಟ್ರೈ ಮಾಡಿ, ನಾನು ತೋರಿಸ್ತೀನಲ್ವ ಇವಾಗ, ಅದನ್ನು ನೋಡಿಬಿಟ್ಟು ನೀವು ಟ್ರೈ ಮಾಡಿ ಮನೆಗಳಲ್ಲಿ, ಓಕೆನಾ? ಬನ್ನಿ ಇವಾಗ ಫಸ್ಟ್ ಹೋಗ್ಬಿಟ್ಟು ತೊಗೊಂಬರೋಣ. ಸೊ ಫೈನಲಿ ಇವಾಗ ಅಂಗಡಿ ಬಂದಿದೆ. ಸೊ ಗೈಸ್, ಇವಾಗ ಫೈನಲಿ ನಾನು ತೊಗೊಂಡಿದ್ದೀನಿ. ಇದು ಇಷ್ಟು ಕಡಲೆ ಇಟ್ಟಿದ್ರೆ ಸಾಕು, ಬಿಕಾಸ್ ಜಸ್ಟ್ ಫ್ಯಾಮ್ಲಿಗಲ್ವಾ. ಸೊ ಇಷ್ಟಿದ್ರೆ ಸಾಕು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾನು ಮಾಡ್ತೀನಿ ನೋಡಿ, ಯಾವ್ಯಾವ ಥರ ಮಾಡ್ತೀನಿ ಅಂತ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ನೋಡಿ ಇಲ್ಲಿ ದೇವಸ್ಥಾನ ಇದೆ, ಇದು ಬಂದ್ಬಿಟ್ಟು ಭಜನೆ ಮಂದಿರ, ರಾಮ ಭಜನೆ ಮಂದಿರ. ಇಲ್ಲಿ ಭಜನೆ ಮಾಡ್ತಾರೆ. ಇವಾಗ ಬೇಗ ಬೇಗ ಹೋಗಿ ಗೈಸ್, ಇಲ್ಲಿ ನಿಮ್ಗೇನೋ ತೋರಿಸ್ತೀನಿ ನೋಡಿ. ಅದು ಹಸು ಇನ್ನು ಚಿಕ್ಕದಾಗಿದೆ, ಇನ್ನು ಇವಾಗ ಹುಟ್ಟಿದೆ ಅನಿಸುತ್ತೆ ನೋಡಿ, ಎಷ್ಟು ಚಿಕ್ಕದಾಗಿದೆ. ಈ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳು. ಈ ಚಾನು ಎಲ್ಲಮ್ಮ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಬನ್ನಿ ಇವಾಗ ಬೇಗ ಬೇಗ ಹೋಗ್ಬಿಟ್ಟು ಬೇರೆ ಆಗೋಗುತ್ತೆ, ಟೈಮ್ ಬೇರೆ ಆಗುತ್ತೆ. ಸೊ ಬೇಗ ಹೋಗಿ ರೆಡಿ ಮಾಡಿ ನಮ್ಮ ಮಮ್ಮಿಗೆ ಕೊಡೋಣ, ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಬನ್ನಿ ಬೇಗ ಹೋಗೋಣ, ಲೆಟ್ಸ್ ಏನಾಗುತ್ತೆ ಅಂತ. ಸೊ ಗೈಸ್, ಇವಾಗ ನಾನು ಆನಿಯನ್ ತೊಗೊತಾ ಇದ್ದೀನಿ. ಬಟ್ ಆನಿಯನ್ ಯಾಕೆ ಜಾಸ್ತಿ ತೊಗೊತಾ ಇದ್ದೀನಿ ಅಂದರೆ, ಇದು ಆನಿಯನ್ನಿಂದನೇ ಜಾಸ್ತಿ ಕೆಲಸ ಇರೋದು. ಆನಿಯನ್ ಇದ್ರೇ ಬಜ್ಜಿ ಚೆನ್ನಾಗಿ ಬರುತ್ತೆ. ಸಾಕಲ್ವ, ಇಷ್ಟು 5 ಸಾಕು. ಇವಾಗ ಸ್ನ್ಯಾಕ್ಸ್ ಇದು ಟೀ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇಷ್ಟು ಮೆಣಸಿನ್ಕಾಯಿ ತೊಗೊತೀನಿ. ಎಷ್ಟಿದೆ ಗೊತ್ತಾ? 7 ಮೆಣಸಿನ್ಕಾಯಿ ಇದೆ ಸಾಕು. ನಮ್ಮ ಬಾಬಿ ನಗಿತವ್ರೆ ನನ್ನ ನೋಡ್ಬಿಟ್ಟು. ಅಲ್ಲ, ನಂಗೆ ಒಂದು ಅರ್ಥ ಆಗಿಲ್ಲ, ನೀನು ಇಷ್ಟು ಯಾರಿಗೂ ಮಾಡ್ತಾ ಇದೆಯಾ ಅಂತ ಗೊತ್ತಾಗಿಲ್ಲ. ಮಕ್ಕಳು 3 ಜನ ಇದ್ದಾರೆ, ಅವ್ರಿಗೆ ಸಾಕಾಗಲ್ಲ. ಇದು ಸುಮ್ಮನೆ ಸ್ನ್ಯಾಕ್ಸ್, ಏನು ಹೊಟ್ಟೆ ಗಡ್ತಾಗ ತಿನ್ಬಿಟ್ಟು ಬಾತ್ರೂಮ್ಗೆ ಹೋಗಿ ಕೂತ್ಕೊಳಕಲ್ಲ. ಇವಾಗ ಇದಕ್ಕೆ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಬೇಗ ಬೇಗ ಕಟ್ ಮಾಡ್ಕೊಳ್ಳೋಣ, ಅಲ್ಲಿವರೆಗೂ ನೀವು ನೋಡ್ತಾ ಇರಿ. ಇವಾಗ ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಇದು ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ, ಇವಾಗ ಈರುಳ್ಳಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಇಷ್ಟೊಂದು ತೊಗೊಂಡಿದ್ದೀನಿ.
ಅಲ್ವಾ ಈ ಹಿಟ್ಟು? ಏನಿಟ್ಟದು? ಕಡಲೆ ಹಿಟ್ಟು ಇದು. ಕಡಲೆ ಹಿಟ್ಟನ್ನ ನಾನು ಈ ಕಡಲೆ ಹಿಟ್ಟು ಇದ್ರ ಮೇಲೆ ಹಾಕೋಣ. ಇವಾಗ ಸಾಕಷ್ಟು. ಇವಾಗ ಇದನ್ನ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಹಂಗೆ ನಾರ್ಮಲಾಗಿ ಫಸ್ಟು, ಯಾಕಂದರೆ ಇದು ಆನಿಯನ್ಗೆ ಅಂಟ್ಕೋಬೇಕಲ್ವಾ. ಸೊ ಈ ಥರ ಫಸ್ಟು ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಕಾಣಿಸುತ್ತೆ. ಕಲಿಸ್ಕೊಂಡಾದ್ಮೇಲೆ ಇದ್ರೊಳಗಡೆ ಸ್ವಲ್ಪ ಉಪ್ಪು, ಇದರಲ್ಲಿ ಇಷ್ಟು ಉಪ್ಪು ಹಾಕೋಣ. 1 ಸ್ಪೂನ್ ಅಷ್ಟು. 1 ಸ್ಪೂನ್ ಇಲ್ಲ, 1 ಸ್ಪೂನಿಂದ ಅರ್ಧ ತಗೊಂಡಿದ್ದೀನಿ. ಇನ್ನು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಸೋಡಾ ಹಾಕೊಳ್ಳೋಣ. ಸೋಡಾ ಇದ್ರೇ ಚೆನ್ನಾಗಿ ಬರುತ್ತೆ ಗೈಸ್. ಇವಾಗ ಇಷ್ಟು ಸೋಡಾ ತೊಗೊಂಡಿದ್ದೀನಿ. ಆ ಸೋಡಾ ಇದ್ರ ಒಳಗಡೆ ಹಾಕೋಣ. ಒಂಚೂರು ಹಾಕ್ಕೊತೀನಿ ಇಷ್ಟು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಮ್ಮ ಬಾಬಿಗೆ ಸ್ವಲ್ಪ ಸ್ಪೈಸಿ ಬೇಕಂತೆ. ಸೊ ನಾನು ಚಿಲ್ಲಿ ಪೌಡರು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅಷ್ಟೇ, ಲೈಟಾಗಿ. ಆ್ಯಕ್ಚುಲಿ ಆಗಬಾರ್ದು, ಬಟ್ ಅವ್ರಿಗೆ ಸ್ಪೈಸಿ ಬೇಕಂತೆ, ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ಗೈಸ್. ಇವಾಗ ನಾನು 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ, ಆಮೇಲೆ ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದೇ ಇವಾಗ ಹಾಕಿದ್ನಲ್ಲ ಅದರಲ್ಲಿ ಸ್ವಲ್ಪ ನೀರು ನಾವು ನೋಡ್ಕೊಂಡು ಹಾಕಬೇಕು ಇದು ನೀರು. ಇವಾಗ ಇದನ್ನು ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೋಡಿ ಈ ಥರ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಸೊ ಕಲಿಸ್ಕೊಂಡಾದ್ಮೇಲೆ ಇವಾಗ ನಾವು ಇದು ರೆಡಿ ಆಗಿದೆ. ಇಷ್ಟೇ ನೋಡಿ, ಈ ಥರ ಬರಬೇಕು. ಹಿಂಗೆ ಈ ಥರ ಬರಬೇಕು. ಎಷ್ಟು ಈಸಿ ಇದೆ ಅಲ್ವಾ, ಜಾಸ್ತಿ ಏನೂ ಇಲ್ಲ. ಸೊ ಬನ್ನಿ ಇವಾಗ ನಾವು ಎಣ್ಣೆ ಪ್ರಿಪೇರ್. ಇವಾಗ ನಾನು ಇದು ಚಿಕ್ಕದು ಕಡೆನ ಇಕ್ಕಿದ್ದೀನಿ. ಇವಾಗ ಇದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಹಾಕಿದ್ಮೇಲೆ ನಾವು ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡೋದು ಮನೆಯಲ್ಲಿ. ಸನ್ಪ್ಯೂರ್ ಆಯಿಲ್ ಚಿಕ್ಕ ವಯಸ್ಸಿಂದ ಇದನ್ನೇ ನಾವು ಯೂಸ್ ಮಾಡೋದು. ಇದು ಸ್ವಲ್ಪ ಬಿಸಿ ಆಗಬೇಕು. ಇದು ಚೆನ್ನಾಗಿ ಕಾದಿರುತ್ತಲ್ವಾ, ಆವಾಗಲೇ ಇದನ್ನು ಹಾಕ್ಬೇಕು. ನೋಡಿ ಈ ಥರ ಹೊಗೆ ಬರಬೇಕು. ಬಿಸಿ ಆಗಬೇಕಂದ್ರೆ ಈ ಥರ ಹೊಗೆ ಬರಬೇಕು. ಸೊ ಇವಾಗ ಎಣ್ಣೆ ಹಾಕೋಣ. ಚೆನ್ನಾಗಿ ಇದಾಗಬೇಕು, ಬಿಸಿ ಆಗಬೇಕು ಎಣ್ಣೆ. ಸೊ ನಾನು ಹೈ ಫ್ಲೇಮಲ್ಲಿ ಇಕ್ತಾ ಇದ್ದೀನಿ, ಸ್ವಲ್ಪ ಬೇಗ ಆಗಲಿ ಅಂತ. ಎಣ್ಣೆ ಬಿಸಿ ಆಗಿದ ತಕ್ಷಣ ಮತ್ತೆ ನಾವು ಇದೇನು ಬಜ್ಜಿಗೆ ರೆಡಿ ಮಾಡಿದ್ವೋ, ನಾವು ಬಜ್ಜಿಗೆ ಏನು ಇದನ್ನು ರೆಡಿ ಮಾಡ್ಕೊಂಡಿದ್ವೋ ಇದನ್ನು ಅದಕ್ಕೆ ಹಾಕಬೇಕು. ಈಸಿ ಇದೆ ಅಲ್ವಾ. ಜಸ್ಟು ಆನಿಯನ್ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಸೋಡಾ ಅಷ್ಟೇ, ಜಾಸ್ತಿ ಏನೂ ಇಲ್ಲ ಬೇಸ್. ಇದು ಉತ್ತರ ಕರ್ನಾಟಕ ಬಜ್ಜಿ. ನೀವು ಈ ಥರ ಟ್ರೈ ಮಾಡಿ ಮನೇಲಿ. ಇವಾಗ ತಂದೆ ತಾಯಿ ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡಿರ್ತಾರಲ್ವಾ. ಸೊ ಅಂಥ ಟೈಮಲ್ಲಿ ಈ ಥರ ಇದೆಲ್ಲ ಮಾಡಿಕೊಡಿ, ಫುಲ್ ಖುಷಿ ಆಗ್ತಾರೆ. ಅವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತಲ್ಲ ಬಾಬಿ. ಹುಳಿ ತಿನ್ನಿಸ್ತಾರ ನಮ್ಮ ಬಾಬಿ. ಫುಲ್ ಉಪ್ಪು ಖಾರ ಹಾಕ್ಬಿಟ್ಟಿದ್ದಾರೆ ನೋಡಿ. ಇವಾಗ ಉಪ್ಪು ಖಾರ ತಿನ್ನೋ ಟೈಮ್ ಅಲ್ವಾ, ಅದಕ್ಕೆ ಹುಳಿ ತಿನ್ನೋ ಟೈಮ್ ಅಲ್ಲ. ನಮ್ಮ ಬಾಬಿಗೆ ಇವಾಗ ಹುಳಿ ತಿನ್ಬೇಕು ಅನ್ನಿಸ್ತಾರೆ. ಸೊ ಇದು ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ. ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಏನೇನು ಮಾಡಬೇಕು ಅಂತ. ಎಣ್ಣೆ ಇನ್ನೂ ಬಿಸಿ ಆಗ್ತಾ ಇದೆ ಗೈಸ್. ಇವ್ರು ನಮ್ಮ ಅತ್ತಿಗೆ ಹೆಲ್ಪ್ ಮಾಡ್ತಾರೆ ನನಗೆ. ಸ್ವಲ್ಪ ನೀರು ಕುಡಿಯೋಣ. ಆನಿಯನ್ ಕಟ್ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಅಳಿಸಿದೆ ಆನಿಯನ್, ಅದಕ್ಕೆ ನೀರು ಬರ್ತಿದೆ. ಇವಾಗ ಎಣ್ಣೆ ಬಿಸಿ ಆಗ್ತಿದೆ ಗೈಸ್. ಇನ್ನೂ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಗೈಸ್. ಇವಾಗ ಗೈಸ್ ಎಣ್ಣೆ ಬಿಸಿ ಆಗಿದೆ. ನಮ್ಮಮ್ಮ ಬೈತಾರೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದನ್ನ ಈ ಥರ ಹಾಕ್ತಾ ಇರಬೇಕು. ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿ, ಹಿಂಗೆ ಹಾಕ್ತಾ ಇರಬೇಕು. ಫಸ್ಟು ಬ್ರೌನ್ ಥರ ಆಗಬೇಕು.
ನೋಡಿ ಈ ಥರ ರೆಡಿ ಮಾಡಿಬಿಟ್ಟಿಕ್ಕೆ, ಯಾಕಂದರೆ ಇವಾಗ ಏನಾದರೂ ಆಯಿಲ್ ಜಾಸ್ತಿ ಆಗುತ್ತಲ್ವಾ, ಸೊ ಅದನ್ನ ಎತ್ತಿ ಇದ್ರೊಳಗಡೆ ಹಾಕಿದ ತಕ್ಷಣ ಅದು ಇಟ್ಕೊಳುತ್ತೆ. ಈ ಥರ ಆಯಿಲ್ ಎಲ್ಲ ಬಿಟ್ಟಿದ್ದೆಲ್ಲ ಇದ್ರೊಳಗಡೆ ಇರುತ್ತೆ. ಸ್ವಲ್ಪ ಕ್ರಿಸ್ಪಿ ಥರ ಮಾಡಿಬಿಟ್ಕೊಡೋಣ. ಸ್ವಲ್ಪ ಬ್ರೌನ್ ಆಗ್ತಿದೆ ಅಲ್ವಾ, ಈ ಥರ ಆಗಬೇಕು. ಇದಕ್ಕೆ ಯಾವ ಬಜ್ಜಿ ಹೇಳ್ತಾರೆ ಅಂತ ನಮ್ಮಮ್ಮ ಕೇಳೋಣ. ಮಾ ಏನಂತ ಇದ್ದಿದ್ದು ಅಲ್ಲಿ ಊರಲ್ಲಿ? ಕಾಂದ ಬಜ್ಜಿನ ಮೆಣಸಿನಕಾಯಿ ಬಜ್ಜಿನ ಅಂತ. ಕಾಂದ ಬಜ್ಜಿ, ಅದೇ ಕಾಂದ ಬಜ್ಜಿ. ಕಾಂದ ಬಜ್ಜಿ, ಪಕೋಡ ಬಜ್ಜಿ, ಕಾಂದ ಬಜ್ಜಿ. ಹಾ, ಸೊ ಗೈಸ್ ಅದು ಕಾಂದ ಬಜ್ಜಿ ಅಂತ ಹೇಳ್ತಾರಂತೆ. ಕಾಂದ ಬಜ್ಜಿ ಅಂತ ಹೇಳ್ತಾರಂತೆ. ಅಂದ್ರೆ ಬಿಕಾಸ್ ಇದು ಉತ್ತರ ಕರ್ನಾಟಕ ಸೈಡ್ ತುಂಬಾ ಫೇಮಸ್ ಗೈಸ್, ತುಂಬಾ ಜನ ತಿಂತಾರೆ. ಅಲ್ಲಿ ಬೆಳಗ್ಗೆ ಆದ್ರೆ ಅವ್ರಿಗೆಲ್ಲ ಟಿಫನು, ಇಲ್ಲೆಲ್ಲ ನಾವು ಇಡ್ಲಿ, ದೋಸೆ, ಉಪ್ಪಿಟ್ಟು, ಪೂರಿ ಈ ತರ ತಿಂತೀವಿ. ಬಟ್ ಅಲ್ಲಿ ಊರ್ ಕಡೆ ಎಲ್ಲ ಬಜ್ಜಿ, ಚೂಡ ಮತ್ತೆ ಒಗ್ರಾಣಿ ಅಂತ ಹೇಳ್ತಾರೆ. ಅದೆಲ್ಲ ಬೆಳಗ್ಗೆ ಅಲ್ಲಿ ಅದನ್ನೇ ಅವ್ರಿಗೆ ಅದೇ ನಾಷ್ಟ. ಬಜ್ಜಿ ತಿನ್ನೋದೇ ಅವ್ರಿಗೊಂಥರ ನಾಷ್ಟ. ಬಟ್ ಅದರಲ್ಲಿ ಹಸಿ ಮೆಣಸಿನ್ಕಾಯಿ ಉದ್ದ ಮೆಣಸಿನ್ಕಾಯಿ ಇದು ಮಾಡಿಬಿಟ್ಟು ಉಪ್ಪು ಅದ್ರೊಳಗಡೆ ಹಾಕ್ಬಿಟ್ಟು ಅದನ್ನ ಎಣ್ಣೆದಲ್ಲಿ ಫ್ರೈ ಮಾಡಿಬಿಟ್ಟು ಕೊಡ್ತಾ ಇದ್ರು. ಅಲ್ಲೆಲ್ಲ ಜನ ಹಂಗೆ ಕಡ್ಕೊಂಡು ತಿನ್ಬಿಡ್ತಿದ್ರು ಬೆಳಗ್ಗೆನೆ. ನೋಡಿ ಫೈನಲ್ ಈ ತರ ಆಗಿದೆ. ಮನೆಯಲ್ಲಿ ಬಜ್ಜಿ ಬೋಂಡ ಮಾಡಿ ತಿನ್ಬೇಕು ಅಂದ್ರೆ 5 ನಿಮಿಷದ ರೆಸಿಪಿ. ನೋಡಿ ಗೈಸ್, ಒಂಚೂರು ಇಟ್ಕೊಂಡಿಲ್ಲ. ಬೋಂಡ ಟೇಸ್ಟ್ ಹೆಂಗಿದೆ ಇವತ್ತು? ಗೈಸ್, ಯಾಕಂದ್ರೆ ಉಪ್ಪು ಖಾರ ಕರೆಕ್ಟಾಗಿ ಆಯ್ತು ಇಲ್ಲೋ ಅಂತ ಅದಕ್ಕೆ ನಾನು ಸ್ಟಾರ್ಟಿಂಗ್ ಸ್ವಲ್ಪನೇ ಮಾಡೋದು. ಯಾಕಂದ್ರೆ ಜಾಸ್ತಿ ಮಾಡಿಬಿಟ್ರೆ ಗೊತ್ತಾಗಲ್ವಲ್ಲ ಉಪ್ಪು ಖಾರ ಜಾಸ್ತಿ ಆಗೈತೋ ಇಲ್ಲ ಅಂತ. ಹೆವಿ ಬಿಸಿ ಇದೆ ನೋಡಿ. ಸೂಪರ್ ಆಗಿದೆ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಸೊ ನೀವು ಈ ತರ ಮಾಡಿ. ಫೈನಲಿ ಬಿಸಿ ಬಿಸಿ ಬಜ್ಜಿ ಮತ್ತೆ ಚಾಯ್ ರೆಡಿ ಆಗಿದೆ. ಸೊ ಇವಾಗ ನಮ್ಮ ಅಮ್ಮಗೆ ಕೊಡೋಣ, ಹೋಗ್ಬಿಟ್ಟು ಏನಂತಾರೆ ನೋಡೋಣ. ನಮ್ಮ ಮಮ್ಮಿಗೆ ಕೊಡೋಣ, ನೋಡೋಣ ಏನಂತಾರೆ ಅಂತ. ಕಲ್ತು ಬಿಟ್ಟಿದೀಯಾ ಬೋಂಡ ಬಜ್ಜಿ ಮಾಡೋದು? ನೀವು ಈ ಕಡೆ ಕುತ್ಕೊಂತೀನಿ, ಬನ್ನಿ ಟೇಸ್ಟ್ ಮಾಡಿ ನೋಡಿ ಎಲ್ಲರೂ. ಎಲ್ಲರೂ ಟೇಸ್ಟ್ ಮಾಡಿ ಹೆಂಗೈತೆ ಅಂತ. ಉತ್ತರ ಬಿಸಿ ಇದೆ, ಬಿಸಿ ಇದೆ. ಉತ್ತರ ಕನ್ನಡ ಟೇಸ್ಟ್ ಮಾಡಿ ನೋಡಮ್. ನೀನ್ ಫಸ್ಟ್ ಮಾಡಿದಲ್ಲ, ನೀನ್ ಆಮೇಲೆ ತಿಂದು ತೋರ್ಸ್ ನೋಡಮ್ಮ. ನಾನು ತಿಂದೆ, ನೋಡಮ್ ಒಂದ್ಸಲ ತಿನ್ನು ಟೇಸ್ಟ್ ಐತೇನು ಅಂತ. ನನಗೆ ಚೆನ್ನಾಗಿ ಅನಿಸ್ತದೆ, ನಿಮ್ಗೆ ಅನ್ಸುತ್ತೆ? ಸೂಪರ್, ತುಂಬಾ ಚೆನ್ನಾಗಿದೆ. ಓ ಥ್ಯಾಂಕ್ ಯು. ಸೊ ಗೈಸ್, ಇವಾಗ ನಮ್ಮ ಅಮ್ಮನು ತುಂಬಾ ಇಷ್ಟಪಟ್ಟಿದ್ದಾರೆ. ಕಾಂದ ಬಜ್ಜಿ ಅಂತ ಹೇಳ್ತಾರೆ. ಸೊ ತಗೊಳ್ಳಿ, ಟೇಸ್ಟ್ ಮಾಡಿ. ಉತ್ತರ ಕರ್ನಾಟಕದ ಬಜ್ಜಿ ಅಲ್ಲೋಗಿ ತುಂಬಾ ಸೂಪರ್ ಚೆನ್ನಾಗಿ ಟೇಸ್ಟ್ ಐತಮ್ಮ. ಇದು ಚೆನ್ನಾಗೈತಾ? ಚೆನ್ನಾಗೈತೆ, ತುಂಬಾ ಚೆನ್ನಾಗಿದೆ. ಓ ಥ್ಯಾಂಕ್ ಯು. ಗೈಸ್, ಫೈನಲಿ ನೋಡಿದ್ರಲ್ವಾ, ನಮ್ಮ ಅಮ್ಮನು ತುಂಬಾ ಇಷ್ಟಪಟ್ಟರು ಬಜ್ಜಿನ. ಸೊ ತುಂಬಾ ಈಸಿ ರೆಸಿಪಿ ಇದೆ ಅಲ್ವಾ? ನೀವು ಈ ತರ ನಿಮ್ಮ ಮನೇಲಿ ಮಾಡಿ ತೋರಿಸಿದ್ದೀನಲ್ವಾ. ಜಸ್ಟ್ ಏನಿಲ್ಲ, ಆನಿಯನ್, ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತೆ ಸ್ವಲ್ಪ ಸೋಡಾ ಇದ್ರೆ ಸಾಕು. ಆಗ್ಬಿಟ್ಟು ನಾನು ಯಾವಾಗ ವಿಡಿಯೋ ಮಾಡ್ತೀನೋ ಅವಾಗ ಬರೇ ನಮ್ಮ ಮನೇಲಿ ವಟ ಅಂತ ಹೇಳಿ ಹೇಳ್ತಾರೆ. ಸೊ ಗೊತ್ತಾಯ್ತಲ್ವಾ ರೆಸಿಪಿ ಯಾವ ಥರ ಮಾಡೋದು ಅಂದ್ಬಿಟ್ಟು. ಸೊ ನೀವು ಈ ಥರ ಟ್ರೈ ಮಾಡಿ. ಐ ಹೋಪ್ ನಿಮಗೆ ನನ್ನ ಬ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತೆ. ಬಾಯ್. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ, ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ, ಸಾಧಕರನ್ನು ಮರೆಯೋದಿಲ್ಲ, ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರುಳು ಸುಳಿಯೋದಿಲ್ಲ, ತಿಳಿಯಬೇಕು ಗೆಲುವ ಗುಟ್ಟು, ಗೆದ್ದರೆಗಿಲ್ಲಿ ಜೀವನ ಉಂಟು.